ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 3ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ, ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಮನುಷ್ಯನನ್ನು ಯಾವಾಗಲೂ ಒಂದು ಪ್ರಶ್ನೆ ನಿರಂತರವಾಗಿ ಕಾಡ್ತಾ ಇರುತ್ತೆ. ಆ ಪ್ರಶ್ನೆ ಏನೆಂದರೆ, ಆ ದೇವರೆಂಬ ವಸ್ತು, ವಿಷಯ ಅಥವಾ ಅಂಶ ಇದೆಯೋ ಇಲ್ವೋ? ಇದ್ದಿದ್ರೆ ಜಗತ್ತು ಯಾಕೆ ಹೀಗಿದೆ? ಎಷ್ಟು ಕಷ್ಟಗಳು ಇದೆ? ದೇವರು ಇದ್ದಿದ್ರೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಬರ್ತಾ ಇತ್ತು? ಹೀಗೆ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಯಾಕೆಂದರೆ ಈ ಜಗತ್ತು ಎಷ್ಟು ವಿಚಿತ್ರ ಅಂದರೆ ಇಲ್ಲಿ ಎಲ್ಲದಕ್ಕೂ ಉದಾಹರಣೆಗಳಿದೆ, ಎಲ್ಲ ವಿಷಯಗಳಲ್ಲೂ ಅಪವಾದಗಳಿದೆ. ಅದೇ ರೀತಿ ನಮ್ಮ ನಂಬಿಕೆಗಳು ಸಹ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುತ್ತಾ ಹೋಗುತ್ತೆ. ದೊಡ್ಡ ಕಷ್ಟ ಬಂದಾಗ ಅಷ್ಟು ದಿನ ದೇವರನ್ನೇ ನಂಬಿಕೊಂಡಿದ್ದವನು ನಾಸ್ತಿಕನಾಗುವ ಸಾಧ್ಯತೆಯೂ ಇದೆ, ಅಥವಾ ದೇವರನ್ನೇ ನಂಬದವನು ಆಸ್ತಿಕನಾಗುವ ಸಾಧ್ಯತೆಯೂ ಇದೆ. ದೇವರಿಗೆ ಕೆಲವರಲ್ಲಿ ದೃಢವಾದ ನಂಬಿಕೆ ಇದ್ದರೆ ಇನ್ನು ಕೆಲವರಿಗೆ ಅನುಮಾನ ಇದೆ, ಮತ್ತೆ ಕೆಲವರಿಗೆ ಅದು ಆಗಾಗ ಬಂದು ಹೋಗುವ ವಿಚಾರ. ಕೆಲವರಿಗೆ ಸಂಕಟ ಬಂದಾಗ ಮಾತ್ರ ದೇವರ ನೆನಪಾದರೆ ಕೆಲವರದು ತೋರಿಕೆ ಭಕ್ತಿ, ಇನ್ನು ಕೆಲವರದು ಹೊರಗೆ ತೋರಿಸಿಕೊಳ್ಳದಿದ್ದರೂ ಮನಸ್ಸಿನಲ್ಲಿ ಶುದ್ಧ ಭಕ್ತಿ. ಈ ಕಾರಣದಿಂದಾಗಿ ದೇವರೆಂಬ ವಿಚಾರ ನಾವು ಅಂದುಕೊಂಡಷ್ಟು ಸರಳ ಅಲ್ಲ. ಅದಕ್ಕೆ DVಜಿಯವರು ಈ ಕಗ್ಗದಲ್ಲಿ ಹೇಳುವುದೇನೆಂದರೆ, ದೇವರೆಂಬ ವಸ್ತು ಇದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮ ಸಾಮರ್ಥ್ಯವನ್ನು ಮೀರಿದ್ದು. ಹಾಗಾಗಿ ನೀನು ನಿನ್ನ ಜೀವನವನ್ನು, ನಿನ್ನ ಅನುಭವಗಳನ್ನು ನೋಡ್ಕೊ. ಆಗ ನಿನಗೇನಾದರೂ ಈ ಜಗತ್ತನ್ನು ಸೃಷ್ಟಿಸಿ ಎಲ್ಲ ಜೀವಿಗಳಲ್ಲಿ ಆ ಭಗವಂತ ಎಂಬುವನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಅನ್ನಿಸಿದರೆ ಅದನ್ನು ನಂಬು. ಅಂದರೆ ಮೊದಲು ಜಗತ್ತನ್ನು ಮತ್ತು ನಿನ್ನ ಜೀವನವನ್ನು ಸರಿಯಾಗಿ ನೋಡ್ಕೊ. ಕೆಲವರಿಗೆ ಜ್ಞಾನದಲ್ಲಿ, ಕೆಲವರಿಗೆ ಭಕ್ತಿಯಲ್ಲಿ, ಇನ್ನು ಕೆಲವರಿಗೆ ಮಾಡುವ ಕೆಲಸದಲ್ಲಿ ಅಥವಾ ಸೇವೆಯಲ್ಲಿ, ಇನ್ನು ಕೆಲವರಿಗೆ ಎಲ್ಲದರಲ್ಲೂ ಭಗವಂತ ಕಾಣಬಹುದು. ಅವರವರ ಅಭಿಪ್ರಾಯವನ್ನು ಗೌರವಿಸು. ನಿನ್ನ ಮನಸ್ಸಿಗೆ ಯಾವುದು ಭಗವಂತ, ಯಾವುದು ದೇವರೊಂದು ನಿಶ್ಚಯವಾಗುತ್ತೋ ಆ ಗಹನವಾದ ತತ್ವಕ್ಕೆ ಶರಣಾಗು ಅಂತ DVಜಿಯಲ್ಲಿ ಹೇಳ್ತಾರೆ. ಒಬ್ಬ ಶ್ರೇಷ್ಠ ಗುರು ಶಿಷ್ಯನಿಗೆ ಯಾವುದನ್ನೂ ಹೇರುವುದಿಲ್ಲ, ಬದಲಾಗಿ ಎಲ್ಲವನ್ನೂ ಹೇಳಿಕೊಡ್ತಾನೆ. ಆಮೇಲೆ ನಿರ್ಧಾರವನ್ನು ಶಿಷ್ಯನಿಗೆ ಬಿಡ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಮಾಡಿದ್ದು ಅದನ್ನೇ, DVಜಿಯವರು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದರಿಂದ ತಿಳಿಯಬೇಕಾಗಿದ್ದು ಏನು? ಇತರರ ನಂಬಿಕೆಗಳನ್ನು ಪ್ರಶ್ನಿಸುವ ಮೊದಲು ನಮ್ಮ ನಂಬಿಕೆಯ ಅಡಿಪಾಯ ಎಷ್ಟು ಗಟ್ಟಿಯಾಗಿದೆ? ಇತರರನ್ನು ದೂಷಿಸುವ ಮೊದಲು ನಾವು ಜೀವನದಲ್ಲಿ ಎಲ್ಲಿದ್ದೇವೆ, ನಾವೇನು ಮಾಡ್ತಾ ಇದ್ದೇವೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾದ ಸಂದರ್ಭ ಬಂದಿದೆ. ಅಂತಹ ಪರೀಕ್ಷೆಗಳನ್ನು ಕಾಲಕಾಲಕ್ಕೆ ಮಾಡಿಕೊಳ್ತಾ ಇರೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.